ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಏನಪ್ಪ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ತಮ್ಮನೇಲಿ ಹಾಕ್ಕೊಂಡು ಪಬ್ಬು ಬಾರೆಲ್ಲ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ? ತಪ್ಪಾಗಿ ತಿಳ್ಕೊಬೇಡಿ. ನಾನು ಬ್ಯಾಂಗ್ಳೂರಲ್ಲಿದ್ದಾಗ ನನ್ನ ಫ್ರೆಂಡ್ಸ್ ಜೊತೆ ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಎಲ್ಲ ಇದೇ ರೀತಿ ಇತ್ತು. ಸೊ ನ್ಯೂ ಇಯರ್ ನೈಟ್ ಅಂತೂ ಮಲಗಿದ್ದೇ ಇಲ್ಲ. ಸೊ ನೈಟೆಲ್ಲ ಸೆಲೆಬ್ರೇಷನ್ಸ್ ಇರುತ್ತೆ. ಸೊ ಈಗ ಮನೆಗೆ ಬಂದ ನಂತರ ಫ್ಯಾಮಿಲಿ ಜೊತೆ ನಾವು ಈ ರೀತಿ ಚರ್ಚಿಗೆ ಬಂದಿದ್ದೀವಿ. ಸೊ ಇದು ಕ್ರಿಸ್ಮಸ್ಗೂ ಕೂಡ ಪೂಜೆ ಇರುತ್ತೆ. ಅದೇ ರೀತಿ 31st ನೈಟ್ ಡಿಸೆಂಬರ್ ಏನಿದೆ ಹಿಂದಿನ ದಿನ, ಆವಾಗ ಕೂಡ ಚರ್ಚಲ್ಲಿ ನಮ್ಮ ಮುಂದಿನ ವರ್ಷ ಎಲ್ಲ ದೇವರ ಬ್ಲೆಸ್ಸಿಂಗ್ಸ್ ಅಥವಾ ಆಶೀರ್ವಾದ ನಮ್ಮ ಮೇಲಿರಲಿ, ಹಾಗೆ ವರ್ಷ ಚೆನ್ನಾಗಿರಲಿ ಅಂತ ಒಂದು ಪ್ರೇಯರ್ನ ಮಾಡ್ತೀವಿ. ಸೊ ಆ ಪ್ರೇಯರ್ ಮುಗಿದ ನಂತರ ನಮ್ಮ ಚರ್ಚ್ನ ಹಿಂಭಾಗದಲ್ಲಿ ಒಂದು ಸಣ್ಣ ಫಂಕ್ಷನ್ನ ಇಟ್ಕೊಂಡಿದ್ವಿ. ಫಂಕ್ಷನ್ ಅಂದರೆ ತುಂಬ ಅದ್ಧೂರಿಯಾಗಿ ಆಡಂಬರವಾಗೇನಿಲ್ಲ. ಸಣ್ಣ ಮಕ್ಕಳ ಡ್ಯಾನ್ಸ್ ಇರ್ಬೋದು, ಕೇಕ್ ಕಟ್ಟಿಂಗ್ ಇರ್ಬೋದು, ಹಾಗೆ ಸಣ್ಣ ಪುಟ್ಟ ಗೇಮ್ಸ್ ಅಷ್ಟೇ. ಮುಖ್ಯವಾಗಿ ಕಾಫಿ ಮತ್ತು ಕೇಕ್. ನಾವು ಆ ಚಳಿಲಿ ಕಾಯದೆ ಒಂದು ಕಪ್ ಕಾಫಿ, ಹಾಗೆ ಸಿಹಿಯಾಗಿ ಒಂದು ಪೀಸ್ ಕೇಕಿಗಷ್ಟೇ. ಸೊ ಇದೆಲ್ಲ ತಿಂದ್ಕೊಂಡು ಸೊ ಫಂಕ್ಷನೆಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲೇ 2:30 ಆಗೋಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನಾವು ಮನೆಯಲ್ಲಿ ಇವತ್ತು ನ್ಯೂ ಇಯರ್ ಆದ್ದರಿಂದ ಮಟನ್ ಬಿರಿಯಾನಿ ಮಾಡೋಣ, ಹಾಗೆಯೇ ಪಾಯಸ ಮತ್ತು ಕಬಾಬ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ. ನಮ್ಮಮ್ಮ ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಪಾಯಸಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಾಗಿತ್ತು. ಸೊ ಇವಾಗ ಬಿರಿಯಾನಿಗಾಗಿ ಇದು ಗಮಸಾಲೆ ಅಕ್ಕಿ, ಹಾಗೆ ನೀವು ನೋಡ್ಬೋದು ಬಿರಿಯಾನಿಗೆ ಬೇಕಾದಂಥ ಸ್ಪೈಸಸ್, ಆಮೇಲೆ ಎಲ್ಲ ಈರುಳ್ಳಿ ಪ್ರತಿಯೊಂದು ಕೂಡ ನನ್ನ ತಂಗಿ ಕಟ್ ಮಾಡ್ತಾಯಿದ್ಲು. ಸೊ ಇದು ಗಮಸಾಲೆ ಅಕ್ಕಿ ತುಂಬಾ ಒಳ್ಳೆ ಪರಿಮಳ ಕೊಡುತ್ತೆ ನಿಮ್ಮ ಬಿರಿಯಾನಿಗೆ, ಫ್ಲೇವರ್ಫುಲ್ ಆಗಿರುತ್ತೆ. ಇದು ಬೆಳಗಿನ ತಿಂಡಿ ಸ್ನೇಹಿತರೆ. ಆ್ಯಕ್ಚುಲಿ ದೋಸೆ ಮತ್ತು ಚಟ್ನಿ ಅಷ್ಟೇ, ಮತ್ತು ರೈಸ್ ಐಟಮ್ ಎಲ್ಲ ತಿನ್ನೋಕ್ಕಾಗಲ್ಲ. ಬೆಳಗ್ಗೆ ಪಲಾವ್ ಅದು ಇದು ತಿಂದು ಮತ್ತೆ ಬಿರಿಯಾನಿ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಈಗ ಪಾತ್ರೆ ಬಿಸಿಯಾದ ನಂತರ ನಾವು ಅದರೊಳಗಡೆ ಎಣ್ಣೆ ಹಾಕ್ಕೊಳ್ತಾ ಇದ್ವಿ. ಇದು ಎಣ್ಣೆ ಎಷ್ಟು ಹಾಕಬೇಕು ಅಂತ ನೀವು ಮಟನ್ನ ನೋಡಿ ಡಿಸೈಡ್ ಮಾಡಬೇಕಾಗುತ್ತೆ. ಇದು ಆ್ಯಕ್ಚುಲಿ ಎಳೆದು ಮಟನ್. ಇದು ಚರ್ಬಿ ಸ್ವಲ್ಪ ಜಾಸ್ತಿ ಇದ್ದರೆ ಎಣ್ಣೆ ಸ್ವಲ್ಪ ಕಡಿಮೆಯಾಗಿ ಹಾಕ್ಕೋಬೇಕು. ಹಾಗೆಯೇ ಅಮ್ಮ ನಮ್ಮದು ಪಾಯಸ ಎಲ್ಲ ಪೂರ್ತಿ ಕಂಪ್ಲೀಟ್ ಫಿನಿಷ್ ಮಾಡಾಕಿದ್ರು. ನಾನು ಎಲ್ಲಿ ಅವರಿಗೆ ಬರ್ಡನ್ ಆಗುತ್ತೋ ಅಂತ ಅಂದ್ಕೊಂಡೆ. ಸ್ಟಿಲ್ ಅವರು ಏನೂ ಕೂಡ ತಲೆ ಬಿಸಿ ಮಾಡ್ಕೊಂಡಲ್ಲೇ ತುಂಬಾ ಸ್ಮೂತಾಗಿ ಹ್ಯಾಂಡಲ್ ಮಾಡಿದರು. ಯಾಕಂದರೆ 3 ಅಡುಗೆ ಮಾಡ್ತಾಯಿದ್ದಾರೆ, ಪಾಯಸ, ಕಬಾಬ್ ಮತ್ತು ಬಿರಿಯಾನಿ. ಸೊ ಹಾಗಾಗಿ ಈಗ ಬಿರಿಯಾನಿಲಿ ಮುಖ್ಯವಾದ ಪಾರ್ಟ್ ಫಸ್ಟ್ ನಾವೇನು ಆ್ಯಡ್ ಮಾಡ್ತೀವಿ ಅಂತ, ಎಣ್ಣೆ ಬಿಸಿಯಾದ ನಂತರ ಆ ಸ್ಪೈಸಸ್ ಎಲ್ಲ ಹಾಕಿ, ಅದೇ ಲವಂಗ, ಏಲಕ್ಕಿ, ಚಕ್ಕೆ, ಚಕ್ರಿಗೆ ಮೊಗ್ಗು, ಸೊ ಈ ರೀತಿ ಎಲ್ಲ ಹಾಕಿ, ಇದಕ್ಕೆ ನೀವು ಇನ್ನೊಂದು ಬಿರಿಯಾನಿ ಎಲೆ ಕೂಡ ಹಾಕ್ಕೋಬೋದು. ತುಂಬಾ ಫ್ಲೇವರ್ ಕೊಡುತ್ತೆ. ನಮಗೆ ಬಿರಿಯಾನಿ ಎಲೆ ಸಿಕ್ಕಿಲ್ಲ, ಹಾಗಾಗಿ ನಾವು ಗಮಸಾಲೆ ಅಕ್ಕಿನ ಮಿಕ್ಸ್ ಮಾಡ್ತಾಯಿದ್ದೀವಿ. ಸೊ ಇದು ಈರುಳ್ಳಿನ ಕೂಡ ತೆಳು ಸ್ಲೈಸಸ್ ಮಾಡಿ ಕಟ್ ಮಾಡಿ ಇದರೊಳಗಡೆ ಸೇರಿಸ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣಸಿನ್ಕಾಯಿನ ಇದರೊಳಗಡೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದಾರೆ. ಇದು ಫ್ರೈ ಆದ ನಂತರ ನೆಕ್ಸ್ಟ್ ಏನಾಗ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಇದು ಸ್ನೇಹಿತರೆ ನಾವು ಮುಂಚೆನೇ ಮಿಕ್ಸ್ ಮಾಡಿ ಇಟ್ಟಂತಹ ಕಬಾಬ್. ಇದು ಚಿಕನ್ ಕಬಾಬು 3 kg ಅಷ್ಟಿದೆ. ಇದಕ್ಕೆ ಚಿಕನ್ ಮಸಾಲ ನಾವು ಮಾಡ್ಕೊಳ್ತೀವಿ. ಅದರದ್ದು ಕೂಡ ರೆಸಿಪಿ ಹಾಕ್ತೀನಿ ನಾನು. ಅದನ್ನು ಮಿಕ್ಸ್ ಮಾಡಿ ಫ್ರಿಜ್ ಒಳಗೆ ಇಟ್ಟಿದ್ವಿ. ಈಗ ತೆಗೆದು ಆಚೆ ಇಟ್ಟಿದ್ದೀವಿ ಎಣ್ಣೆಗೆ ಹಾಕೋಣ ಅಂತ. ಮಟನ್ ನೀವು ನೋಡ್ಬೋದು ಸ್ನೇಹಿತರೆ, ಇದು ತುಂಬ ಎಳೆದು, ಹಾಗೆಯೇ ತುಂಬಾ ಚೆನ್ನಾಗಿತ್ತಿದು. ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟ್ ಇತ್ತು. ಸೊ ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆದ ನಂತರ ಮಟನ್ನ ಒಳಗಡೆ ಸೇರಿಸ್ತಾ ಇದ್ದಾರೆ. ತುಂಬಾ ತಾಳ್ಮೆಯಾಗಿ ನಿಧಾನವಾಗಿ ಮಾಡ್ಕೋಬೇಕು ಸ್ನೇಹಿತರೆ. ಹಾಗೆ ಮೇಯ್ನು ಕೆಳಗಡೆಯಿಂದ ಅದೇನು ಗ್ಯಾಸಿಂದ ಉರಿ ಇದೆಯಲ್ಲ, ಅದು ಕ್ಲೀನಾಗಿ ತಗಲ್ಬೇಕು ಪಾತ್ರೆಗೆ. ಇಲ್ಲ ಅಂತಂದರೆ ಅದು ಪಾತ್ರೆ ಅಷ್ಟು ಸುಲಭವಾಗಿ ಬಿಸಿ ಆಗಲ್ಲ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಮಟನ್ನು ಮತ್ತು ಉಪ್ಪು. ಸೊ ಈಗ ಅದ್ರ ಜೊತೆಗೆ ಟೊಮೆಟೊನ ಹಾಕಿ, ಇದಕ್ಕೆ ನಾವು ಆ್ಯಕ್ಚುಲಿ ವಿಡಿಯೋದಲ್ಲಿ ತೋರಿಸಿಲ್ಲ, ಒಂದು ನಿಂಬೆಹಣ್ಣು ಕೂಡ ಹಿಂಡಿ ಹಾಕಿದ್ದಾರೆ ಮಟನ್ಗೆ. ಅದು ನಿಂಬೆಹಣ್ಣಿನ ಫ್ಲೇವರ್ ಕೂಡ ತಗೊಳ್ಳಿ ಅಂತ. ಇದು ರುಬ್ಬಿದಂತಹ ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಇದಿಷ್ಟನ್ನು ಒಳಗೆ ಹಾಕ್ತಾಯಿದ್ದಾರೆ. ಸೊ ಇದಿಷ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇದು ಪುದೀನ ಕೂಡ ಹಾಕ್ತಾಯಿದ್ದಾರೆ. ಇವಾಗಲೇ ಪುದೀನ ಹಾಕಿದ್ದಾರೆ. ಸೊ ಇದರ ನಂತರ ನಾವು ಸ್ವಲ್ಪ ಮೊಸರು ಹಾಕಿದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ನೋಡ್ಬೋದು ಮಿಕ್ಸ್ ಆಗಿದೆ ಅದು. ಈಗ ನಮಗೆ ಖಾರದ ಪುಡಿ ನಾವು ಇದಕ್ಕೆ ಸೇರಿಸ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿಯ ತನಕ ಖಾರದ ಪುಡಿ ಹಾಕಿರಲಿಲ್ಲ. ಸೊ ಈಗ ಅದು ಮುಂಚೆ ಹಸಿಮೆಣಸಿನ್ಕಾಯಿ ಇತ್ತು, ಈಗ ಖಾರಕ್ಕಾಗಿ ಖಾರದ ಪುಡಿನ ನಾವು ಇದರೊಳಗಡೆ ಹಾಕ್ತಾಯಿದ್ದೀವಿ. ಸೊ ಚೆನ್ನಾಗಿ ಅದು ಮಟನ್ ಸ್ವಲ್ಪ ಫ್ರೈ ಆದಮೇಲೆ ಅದರೊಳಗಡೆ ನೀರು ಸೇರಿಸಿದಾಗ ಈ ರೀತಿ ಆಗುತ್ತೆ. ಸೊ ಈಗ ಸ್ವಲ್ಪ ಕುದೀತಾ ಇದೆ, ನೀವು ನೋಡ್ಬೋದು. ಈ ಹಂತದಲ್ಲಿ ನಾವು ಚೆನ್ನಾಗಿ ತೊಳೆದಿರುವಂತಹ ಅಕ್ಕಿಯನ್ನು ಇದರೊಳಗಡೆ ಸೇರಿಸ್ಬೇಕಾಗತ್ತೆ. ಇಲ್ಲಿ ನಾವು ಹಾಕ್ತಾ ಇರೋದು ಗಮಸಾಲೆ ಅಕ್ಕಿ ಜಸ್ಟ್ 1.5
ನಾವೇನು ಅದು ಅಳತೆಗೆ ಇಟ್ಕೊಂಡಿರ್ತೀವಿ ಒಂದು ಕಪ್ಪಷ್ಟು, 1.5 ಕಪ್ಪಷ್ಟು ನಾವು ಗಮಸಾಲೆ ಅಕ್ಕಿ ಹಾಕ್ತಾಯಿದ್ದೀವಿ. ಇನ್ನೊಂದು 4 ಕಪ್ಪಷ್ಟು ಮಾಮೂಲಿ ನಾವು ತಿನ್ನೋಕ್ಕೆ ಬಳಸುವಂಥ ಅಕ್ಕಿನೇ. ಸೊ ಈಗ ನಿಂಬೆಹಣ್ಣು ಹಿಂಡ್ತಾ ಇದ್ದಾರೆ. ಆವಾಗಲೇ ಮುಂಚೆ ಮಟನ್ಗೆ ಕೂಡ ನಾವು ನಿಂಬೆಹಣ್ಣು ಹಾಕಿದ್ವಿ. ಈಗ ಇದಕ್ಕೆ ನಿಂಬೆಹಣ್ಣು ಹಿಂಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೇ ನಾವು ಸ್ವಲ್ಪ ಗೆಸ್ಟಿಗೆ ಕೂಡ ಇದನ್ನೆಲ್ಲ ಕೊಡೋಕ್ಕಿತ್ತು, ಟೈಮ್ ಆಗುತ್ತೆ ಅಂತ ಅಮ್ಮ ಅದರ ಜೊತೆಗೆ ಕೂಡ ಕಬಾಬ್ನ ಹಾಕ್ತಾಯಿದ್ದಾರೆ. ನೀವು ನೋಡ್ಬೋದು ಎಣ್ಣೆ ತುಂಬ ಬಿಸಿ ಆದ ನಂತರ ಎಷ್ಟು ಸುಲಭವಾಗಿ ಕೈಯಲ್ಲೇ ಬಿಡ್ತಾ ಇದ್ದಾರೆ ಅಂದರೆ ನಾವು ಅದರ ಹತ್ರ ಹೋಗೋಕ್ಕೂ ಕೂಡ ಹೆದರಿಕೆ ಆಗುತ್ತೆ, ಅಷ್ಟು ಬಿಸಿ ಎಣ್ಣೆ ಯಾರಪ್ಪ ಹೋಗ್ತಾರೆ ಅಂತ. ಸೊ ಇವಾಗ ನೋಡಿ ಇದನ್ನೇನು ದಮ್ಮಿಗೆ ಇಡಬೇಕು, ಸ್ವಲ್ಪ ಒಂದು ಹಂತಕ್ಕೆ ಬಂದಿದೆ ಬಿರಿಯಾನಿ. ಸೊ ಈ ಟೈಮಲ್ಲಿ ನಾವು ತುಪ್ಪನ ಹಾಕ್ತಾಯಿದ್ವಿ. ನಾವು GRB ತುಪ್ಪ ಹಾಕಿದ್ದೀವಿ. ನಿಮಗೆ ಯಾವ ತುಪ್ಪ ಇಷ್ಟನೋ ಅದನ್ನು ನೀವು ಸೇರಿಸ್ಕೋಬೋದು. ಸೊ ಆಲ್ಮೋಸ್ಟ್ ಅಲ್ಲಿ ಬಿರಿಯಾನಿ ಆಗಿದೆ ಸ್ನೇಹಿತರೆ. ಸೊ ಕಬಾಬ್ ಕೂಡ ಆಗ್ತಾಯಿದೆ. ಸೊ ಇದೆಲ್ಲ ರೆಡಿ ಆದಮೇಲೆ ನಾವು ಎಲ್ಲ ಗೆಸ್ಟ್ಸಿಗೆ ಕೊಟ್ಟು ನಾವು ತಿನ್ನೋದು. ಇಲ್ಲಿ ಈ ರೀತಿ ತುಂಬಾ ರುಚಿಯಾಗಿ ರೆಡಿಯಾಗಿದೆ ಸ್ನೇಹಿತರೆ. ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.